ನಮಸ್ಕಾರ, ನಾನು ಸರೋಜಾ ಚಂಗೋಡಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡಿದ್ದೆ. ಸಾಕಷ್ಟು ಜನ ಕಾಮೆಂಟ್ ಮಾಡಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇನ್ನಷ್ಟು ವಿವರವಾಗಿ ವಿಷಯವನ್ನು ತಿಳಿಸಿ ವಿಡಿಯೋ ಮಾಡಿ ಮೇಡಮ್ ಅಂಥೇಳಿ ಕಾಮೆಂಟ್ ಮಾಡಿದರು. ಹಾಗಾಗಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಒಳಗೊಂಡ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ನಾವು ಗಾಡಿಯನ್ನು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಗಾಡಿಯನ್ನು ಓಡಿಸುವಾಗ ನಾವು ಯಾವ ಡಾಕ್ಯುಮೆಂಟ್ ಗಾಡಿಯಲ್ಲಿ ನಮ್ಮ ಜೊತೆ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಗಾಡಿಯನ್ನು ಓಡಿಸುವಾಗ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಇನ್ಶೂರೆನ್ಸ್ ಕಾಪಿ ಇರಬೇಕು, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇರಬೇಕು, ಹಾಗೆ ಗಾಡಿಯ RCಯನ್ನು ನಾವು ನಮ್ಮ ಜೊತೆ ಇಟ್ಕೊಳ್ಳೇಬೇಕು. ಮೊದಲನೇದಾಗಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಟ್ರಾಫಿಕ್ ಪೊಲೀಸರನ್ನು, ಟ್ರಾಫಿಕ್ ರೂಲ್ಸನ್ನು ನಾವು ಖಂಡಿತ ಗೌರವಿಸಲೇಬೇಕು. ದಿನೇ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದರಿಂದ ಟ್ರಾಫಿಕ್ಕು ಜಾಮ್ ಆಗೋದು ಸಾಮಾನ್ಯವಾಗಿದೆ. ಅದೇ ರೀತಿಯಲ್ಲಿ ಟ್ರಾಫಿಕ್ ಪೊಲೀಸರು ಇಲ್ಲದೇ ಇದ್ದರೆ ಇನ್ನಷ್ಟು ವಾಹನ ದಟ್ಟಣೆ ಆಗುತ್ತೆ, ಸಾವು ನೋವುಗಳು ಹೆಚ್ಚು ಸಂಭವಿಸುವ ಕಾರಣ ನಾವು ಟ್ರಾಫಿಕ್ ಪೊಲೀಸರನ್ನು, ಅವರ ಕೆಲಸವನ್ನು ಫಸ್ಟು ಗೌರವಿಸಬೇಕು. ಹಾಗೆ ಟ್ರಾಫಿಕ್ ರೂಲ್ಸ್ಗಳನ್ನು ನಾವು ಪಾಲಿಸೋದನ್ನು ರೂಢಿ ಮಾಡ್ಕೋಬೇಕು. ಯಾವಾಗ ನಮಗೆ ಡಾಕ್ಯುಮೆಂಟು ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾಗತ್ತೆ ಅಂದರೆ, ಆಕ್ಸಿಡೆಂಟ್ ಆದಾಗ, ಇಲ್ಲ ಅಂದರೆ ಗಾಡಿ ಎಲ್ಲಾದರೂ ಡ್ಯಾಮೇಜ್ ಆದಾಗ, ವೆಹಿಕಲ್ ಥೆಫ್ಟ್ಗಳೆಲ್ಲ ಆಗ್ತಾ ಇರುತ್ತಲ್ಲ, ಅಂಥ ಟೈಮಲ್ಲಿ ನಾವು ಗಾಡಿಯ ಓನರ್, ನಮಗೆ ಅದಕ್ಕೆ RC ಇತ್ತಾ ಇತ್ಯಾದಿಗಳೆಲ್ಲ ಪರಿಗಣನೆಗೆ ಬರುತ್ತೆ. ನಾವು ಸ್ಟೇಷನ್ನಿಗೆ ಕೊಡಬೇಕಾಗತ್ತೆ. ನಂದು ಯಾವುದೋ ಗಾಡಿ ಕಳೆದೋಯ್ತು ಅಂದರೆ ಅದ್ರ ಬಗ್ಗೆ ನಾನು ಓನರ್ ಹೌದೋ ಅಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಜೊತೆ ಗಾಡಿ RCಯನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಅಂಥ ಸಮಯದಲ್ಲಿ ಮಾತ್ರ ನಮಗೆ ಗಾಡಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಗಾಡಿ ರೈಡಿಂಗ್ ಕಲಿಯೋದಷ್ಟೇ ಅಲ್ಲ, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಗಾಡಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಗಾಡಿ ಫಿಟ್ನೆಸ್ ಸರ್ಟಿಫಿಕೇಟಿಂದ ಹಿಡಿದು ಎಲ್ಲವನ್ನು ನಾವು ಇಟ್ಕೊಂಡು ಪ್ರಯಾಣ ಮಾಡೋದು ನಮ್ಮ ಹಾಗೂ ನಮ್ಮ ಹಿಂದುಗಡೆ ಕೂತಂಥ ಪಿಲಿಯನ್ ರೈಡರ್ ಸೇಫ್ಟಿಗೆ, ನಮ್ಮ ಸೇಫ್ಟಿಗೆ, ಹಾಗೂ ಎದುರುಗಡೆ ಬರುವಂತಹ ಯಾವುದೇ ಒಂದು ವೆಹಿಕಲ್ಲಿಂದ ನಾವು ಬಚಾವಾಗಿ ಮುಂದೆ ಹೋಗುವ ಸೇಫ್ಟಿ ವಿಚಾರದಲ್ಲಿ ಬಹಳ ಒಳ್ಳೆಯದು. ಹಾಗಾಗಿ ಕಾನೂನಿಗೆ ನಾವು ಬದ್ಧರಾಗಿ, ಕಾನೂನು ಏನು ಕಟ್ಟಳೆಗಳಿದಾವೋ ಆ ರೀತಿ ನಾವು ಗಾಡಿಯ ಬಗ್ಗೆ ಇರುವಂಥ ಸರ್ಟಿಫಿಕೇಟನ್ನು ಇಟ್ಕೊಂಡು ಪ್ರಯಾಣ ಮಾಡೋದು ಜವಾಬ್ದಾರಿಯುತ ನಾಗರಿಕರಾದ ನಮ್ಮ ಕರ್ತವ್ಯ. ಟ್ರಾಫಿಕ್ ಪೊಲೀಸ್ನವರು ನಮ್ಮ ವೆಹಿಕಲನ್ನು ನಿಲ್ಲಿಸಿದಾಗ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಾಡಿಯಲ್ಲಿ ಇರುವಂತಹ ಡಾಕ್ಯುಮೆಂಟ್ಸನ್ನು ಅವರು ಯಾವ್ಯಾವ ಡಾಕ್ಯುಮೆಂಟ್ ಕೇಳ್ತಾರೋ ಆ ಡಾಕ್ಯುಮೆಂಟ್ ಅಪ್ ಟು ಡೇಟ್ ಇದ್ದರೆ ನಾವು ಯಾಕೆ ಹೆದರಬೇಕು? ಖಂಡಿತ ಪೊಲೀಸರು ಗಾಡಿಯನ್ನು ನಿಲ್ಲಿಸಿದಾಗ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಾನು ಪರ್ಫೆಕ್ಟ್ ಇದ್ದಾಗ ಬೇರೆಯವರಿಗೆ ಯಾಕೆ ಹೆದರಬೇಕು ಅಲ್ವಾ? ಸಾಮಾನ್ಯವಾಗಿ ಡ್ರೈವಿಂಗ್ ಲೈಸೆನ್ಸನ್ನು ಟ್ರಾಫಿಕ್ ಪೊಲೀಸ್ನವರು ಯಾವಾಗ ಸೀಜ್ ಮಾಡಬಹುದು ಅನ್ನೋದನ್ನು ನಾವು ಜನರಲಿ ತಿಳ್ಕೊಂಡಿದ್ರೆ ಭಾಳ ಒಳ್ಳೆಯದು. ಎಂಥ ಸಮಯದಲ್ಲಿ ಅಂದರೆ, ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಮಾಡಿದಾಗ, ಟ್ರಿಬಲ್ ರೈಡಿಂಗ್ ಮಾಡಿದಾಗ, ಡ್ರಂಕ್ ಆ್ಯಂಡ್ ಡ್ರೈವ್ ಇದ್ದಾಗ, ಅಂದರೆ ಡ್ರಿಂಕ್ಸ್ ಮಾಡಿಕೊಂಡು ಗಾಡಿಯನ್ನು ಓಡಿಸ್ತಾ ಇರುವಾಗ ಟ್ರಾಫಿಕ್ ಪೊಲೀಸ್ನರಿಗೆ ಇಮ್ಮಿಡಿಯೇಟಾಗಿ ನಮ್ಮ ಗಾಡಿಯನ್ನು ನಿಲ್ಲಿಸಲಿಕ್ಕೆ ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಕೇಳಲಿಕ್ಕೆ ಅಧಿಕಾರ ಕಾನೂನಲ್ಲೇ ಇದೆ. ಹಾಗಾಗಿ ಈಗ ಡ್ರಂಕ್ ಆ್ಯಂಡ್ ಡ್ರೈವು ಕಾನೂನು ಪ್ರಕಾರ ತಪ್ಪೇ ಇದೆ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಲ್ವಾ? ಡ್ರಿಂಕ್ಸ್ ಮಾಡಿಕೊಂಡು ನಾವು ಗಾಡಿ ಓಡಿಸೋದು ತಪ್ಪಲ್ವಾ? ಅದು ನಮಗೂ ಡೇಂಜರು, ಎದುರುಗಡೆ ಬರೋರಿಗೂ ಡೇಂಜರೇ ಅಲ್ವಾ? ಅದನ್ನು ನಾವು ಪೊಲೀಸ್ನ ನಿಲ್ಲಿಸಿದ್ರು ಅಂಥೇಳಿ ಅವರನ್ನು ಅಬ್ಯೂಸ್ ಮಾಡೋದಾಗಲಿ, ಅವರನ್ನು ಪ್ರೊಟೆಸ್ಟ್ ಮಾಡೋದಾಗಲಿ ಮಾಡಿದರೆ ನಮ್ಮದೇ ತಪ್ಪಾಗುತ್ತೆ. ನಾನು ಸಾಮಾನ್ಯವಾಗಿ ಟ್ರಾಫಿಕಲ್ಲಿ ಗಮನಿಸಿರೋ ಪ್ರಕಾರ, ಈಗ ನೋಡ್ತಾರೆ ಸಾಮಾನ್ಯವಾಗಿ ಗಾಡಿ ಓಡಿಸುವಾಗ ಟ್ರಾಫಿಕ್ ಪೊಲೀಸ್ನರು ಅಲ್ಲಿ ಆನ್ ಡ್ಯೂಟಿಯಲ್ಲಿ ಟ್ರಾಫಿಕಲ್ಲಿ ಇಲ್ಲ ಅಂತ ಗೊತ್ತಾದರೆ ಇಮ್ಮಿಡಿಯೇಟು ಟ್ರಾಫಿಕ್ ಸಿಗ್ನಲ್ ಇರಲಿ ಬಿಡಲಿ, ರೆಡ್ ಸಿಗ್ನಲ್ ಇದ್ದರೂ ಸಹ ಹೀಗೆ ಜಿಗ್ಜಾಗ್ ಟರ್ನ್ ತೊಗೊಂಡು ಪಾಸ್ ಆಗೇ ಬಿಡ್ತಾರೆ. ಟ್ರಾಫಿಕ್ನಲ್ಲಿ ಟ್ರಾಫಿಕ್ ರೂಲ್ಸು ವೈಲೇಷನ್ ಆದಾಗ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಹೊಸ ಸಿಸ್ಟಮ್ ಬಂದಿದೆ. ಆ ಸಿಸ್ಟಮಿನ ಪ್ರಕಾರ ಟ್ರಾಫಿಕ್ ಪೊಲೀಸ್ನವರು ಟ್ರಾಫಿಕಲ್ಲಿ ಇರದೇ ಇರಲಿ, ಈ ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ 24/7 ಒಂದು ಕ್ಯಾಮರಾವನ್ನು ಫಿಕ್ಸ್ ಮಾಡಿಟ್ಟಿರ್ತಾರೆ. ಅದು ಎಷ್ಟು ಪವರಿಂದು ಅಂದರೆ 230 AMPR ಕ್ಯಾಮರಾಗಳಿಟ್ಟಿರ್ತಾರೆ. ಪೊಲೀಸ್ನವ್ರು ಮಾತ್ರ ತಡಿಬೇಕು, ನನಗೆ ಫೈನ್ ಹಾಕಬೇಕು ಅಂತ ಅಲ್ಲ. ಆ ಕ್ಯಾಮರಾ ನಮ್ಮ ವಾಹನ ಸಂಖ್ಯೆಯನ್ನು ಮತ್ತು ನಾವು ಯಾವ ರೀತಿ
ಟ್ರಾಫಿಕ್ ರೂಲ್ಸನ್ನು ವೈಲೇಷನ್ ಮಾಡ್ತೀವಿ ಅನ್ನೋದನ್ನು ರೀಡ್ ಮಾಡ್ತಾ ಇರುತ್ತೆ. ಆ ಪ್ರಕಾರ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ವೈಲೇಷನ್ ಆದ ಗಾಡಿಯ ಮೇಲೆ ಆಟೋಮೆಟಿಕ್ಕಾಗಿ ಒಂದು ಚಲನ್ ಜನ್ರೇಟ್ ಆಗಿಬಿಡುತ್ತೆ. ನಮ್ಮ ಮನೆಗೆ ಒಂದು ನೋಟಿಸ್ ಬರುತ್ತೆ ಟ್ರಾಫಿಕ್ ವೈಲೇಷನ್ ಆಗಿದೆ ಅಂತ. ಅದ್ರ ಎಷ್ಟು ಮಟ್ಟಿಗೆ ಅದನ್ನು ಗಣಕೀಕರಣ ಮಾಡಿದ್ದಾರೆ ಅಂತಂದರೆ, ಆ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ನಾವು ಯಾವ ಟೈಮಲ್ಲಿ, ಯಾವ ರೋಡಲ್ಲಿ, ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ವೈಲೇಷನ್ ಮಾಡಿದ್ದೀವಿ ಅನ್ನೋದನ್ನು ಅಲಾಂಗ್ ವಿತ್ ಟೈಮಿಂಗ್ಸ್, ಗಾಡಿ ನಂಬರ್, ಪ್ರತಿಯೊಂದು ನಾವು ವೈಲೇಷನ್ ಮಾಡಿದ ಒಂದು ಫೋಟೋ ಸಮೇತ ಆ ನೋಟಿಸಲ್ಲಿ ಬರುತ್ತೆ. ಇಷ್ಟೊಂದು ಮಾಡರ್ನ್ ಆಗಿ ಅದನ್ನು ಡೆವಲಪ್ ಮಾಡಿದ್ದಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಸಿಗ್ನಲಲ್ಲಿ ಪೊಲೀಸರು ಇಲ್ಲ ಅಂದ ತಕ್ಷಣ ಜಿಗ್ಜಾಗಾಗಿ ತೊಗೊಂಡ್ಬಿಟ್ಟು ಪಾಸ್ ಆಗಿಬಿಡ್ತಾರೆ ಭಾಳ ಜನ. ಅದು ಹಳೆ ಸಿಸ್ಟಮ್ಮೇ ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ವಾಹನ ಸವಾರರೇ ಇದನ್ನು ನೀವು ದಯವಿಟ್ಟು ಗಮನಿಸಬೇಕು. ಇನ್ನೊಂದು, ನಿಮಗೆ ಅಡ್ರೆಸ್ ಎಲ್ಲರೂ ಚೇಂಜ್ ಆಗಿತ್ತಪ್ಪ, ಬಾಡಿಗೆ ಮನೆಯವರು ಟ್ರಾನ್ಸ್ಫರ್ ಆಗಿದ್ದರು, ಬೇರೆ ಊರಿಗೆ ಶಿಫ್ಟ್ ಆಗಿದ್ದಾರೆ, ನಿಮ್ಮ ಗಾಡಿ ನಂಬರ್ ಬೀಳುತ್ತೆ, ನೀವು ಟ್ರಾಫಿಕ್ ಸಿಗ್ನಲ್ ವೈಲೇಷನ್ ಮಾಡಿರೋ ಫೋಟೋ ಸಹ ನೋಟಿಸಲ್ಲಿ ಅಟ್ಯಾಚ್ ಆಗಿ ಬರುತ್ತೆ. ಆದರೆ ಅಡ್ರೆಸ್ ಚೇಂಜ್ ಆದಾಗ ಏನು ಮಾಡಬೇಕು, ಹೇಗೆ ನಮಗೆ ನೋಟಿಸ್ ಬರುತ್ತೆ, ಅದರಿಂದ ನಾವೇನಾದ್ರು ತಪ್ಪಿಸ್ಕೊಳ್ಬಹುದಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇರ್ಬೋದು. ನೋ, ನಮಗೆ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇರೋದಿಲ್ಲ. ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ, ತಪ್ಪಿಸ್ಕೊಳ್ಳೋಕ್ಕೆ ಖಂಡಿತ ಅವಕಾಶ ಇಲ್ಲ. ನಮ್ಮ ಅಡ್ರೆಸ್ ತಪ್ಪಾಗಿದ್ದರೆ ನಮ್ಮ ಮೊಬೈಲ್ ನಂಬರಿಗೆ ಮೆಸೇಜ್ ಬಂದುಬಿಡುತ್ತೆ. ಹಾಗಾಗಿ ನಾವು ಅಡ್ರೆಸ್ ಚೇಂಜ್ ಆಗಿದೆ, ನಾನೆಲ್ಲ ಟ್ರಾಫಿಕ್ ವೈಲೇಷನ್ ಮಾಡ್ಕೊಂಬಂದಿದ್ದು, ಪೊಲೀಸ್ನವ್ರು ನನ್ನ ಮೇಲೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂತ ನಾವು ಸೇಫ್ ಫೀಲಿಂಗಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಮೊಬೈಲಿಗೆ ಮೆಸೇಜ್ ಬರೋದ್ರಿಂದ ನಾವು ಖಂಡಿತವಾಗ್ಲೂ ಫೈನನ್ನು ಕಟ್ಟಲೇಬೇಕು. ಇನ್ನೊಂದು ವಿಚಾರವನ್ನು ಹೇಳಬೇಕು. ನಾನು ಹಳೆ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟು ಟ್ರಾಫಿಕ್ ಪೊಲೀಸ್ನವರು ಸ್ಪಾಟಲ್ಲಿ ಫೈನ್ ಹಾಕೋಂಗಿಲ್ಲ ಅಂತ ಹೇಳಿದ್ದೆ. ಭಾಳ ಜನ ಹೇಳಿದರು ಆ ಜಡ್ಜ್ಮೆಂಟನ್ನು ಮೇಡಮ್ ಅಪ್ಲೋಡ್ ಮಾಡಿ ಅಂತ, ಲಿಂಕನ್ನು ಕಳಿಸಿ ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಕೋರ್ಟ್ ಆದೇಶ ಆದಾಗ ಅದು ಕಚೇರಿ ಕೆಲಸದ ಪ್ರಯುಕ್ತ ವಾರ 15-20 ದಿನದ ನಂತರ ಅದು ಅಪ್ಲೋಡ್ ಆಗುತ್ತೆ. ಇನ್ನು ಅಪ್ಲೋಡ್ ಆಗಿರದ ಕಾರಣ ಆ ಲಿಂಕನ್ನು ಸದ್ಯ ನಾನು ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಮುಂದೆ ಆ ಕೇಸಿನ ಜಡ್ಜ್ಮೆಂಟು ಅಪ್ಲೋಡ್ ಆದಾಗ ನಾನು ಅದನ್ನು ಆ ಲಿಂಕನ್ನು ಖಂಡಿತ ಶೇರ್ ಮಾಡ್ತೀನಿ. ಅದನ್ನು ಪ್ರಿಂಟೌಟ್ ತೆಗೆದು ನೀವು ಇಟ್ಕೊಂಡು ಪ್ರಯಾಣ ಮಾಡಬಹುದು. ಆಮೇಲೆ ಇನ್ನೊಂದು ವಿಚಾರವನ್ನು ನಾನು ಹೇಳಲೇಬೇಕು. ಗಾಡಿ ಓಡಿಸುವವರು, ಟೂ ವೀಲರನ್ನು ಓಡಿಸುವವರು ಹೆಲ್ಮೆಟನ್ನು ಹಾಕಲೇಬೇಕು. ಇದು ಕಡ್ಡಾಯ ನಿಯಮ. ಆದರೆ ಹೆಲ್ಮೆಟ್ ಹಾಕೋದ್ರಿಂದ ಕೆಲವೊಬ್ಬರು ವ್ಯಕ್ತಿಗಳಿಗೆ ವಿನಾಯಿತಿ ಇದೆ. ಈ ವಿಚಾರವನ್ನು ನೀವು ತಿಳ್ಕೊಳ್ಳೇಬೇಕು. ಯಾರು ಅಂತಂದರೆ, ನಮ್ಮ ಎದೆಯ ಮೇಲ್ಭಾಗದ ನಮ್ಮ ದೇಹದಲ್ಲಿ, ಅಂದರೆ ಕಿವಿ, ಮೂಗು ಇರ್ಬೋದು, ಗಂಟಲು ಇರ್ಬೋದು, ತಲೆ ಇರ್ಬೋದು, ಇಲ್ಲ ಬಾಯಿ ಇರ್ಬೋದು, ಈ ಒಂದು ಮೇಜರ್ ಬಾಡಿ ಪಾರ್ಟ್ಸಲ್ಲಿ ಯಾವುದಾದ್ರೂ ಒಂದು ಕಾಯಿಲೆಯಿಂದ ನಾವು ಬಳಲ್ತಾ ಇದ್ದರೆ ಹೆಲ್ಮೆಟ್ ಹಾಕೋದ್ರಿಂದ ಆ ಕಾಯಿಲೆಗೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಗಳಿದ್ದರೆ ಅಂಥವರು ಹೆಲ್ಮೆಟ್ಟಿಂದ ವಿನಾಯಿತಿಯನ್ನು ಕಾನೂನಿನ ಪ್ರಕಾರ ಹೊಂದಿರ್ತಾರೆ. ಆಮೇಲೆ ಅವರು ಸಿಖ್ ಸಮುದಾಯದವರಾಗಿದ್ದು ತಲೆಗೆ ಟರ್ಬನ್ನನ್ನು ಕಟ್ಕೊಳ್ತಾರೆ ಅಂತಾದರೆ, ಅಂದರೆ ನಾವು ಗೊತ್ತಿದೆ ಸಿಖ್ ಸಮುದಾಯದವರು ಒಂದು ಟೋಪಿ ಥರ ಒಂದು ಪೇಟ ಕಟ್ಕೊಳ್ತಾರಲ್ಲ, ಅದು ಹಾಕ್ಕೊಂಡಾಗ, ಪೇಟ ಇರುವಾಗ ಪ್ರತಿಯೊಂದು ಧರ್ಮವನ್ನು ನಾವು ಗೌರವಿಸಬೇಕಾದ ಕಾರಣ ಭಾರತದ ಪ್ರಜೆಗಳಾಗಿ ಆ ಟರ್ಬನ್ ಮೇಲೆ ಹೆಲ್ಮೆಟ್ ಹಾಕ್ಕೊಳ್ಳೋಕ್ಕೆ ಕಷ್ಟ ಆಗೋದ್ರಿಂದ ಅವರು ಸಹ ಹೆಲ್ಮೆಟನ್ನು ಹಾಕ್ಕೊಳ್ಳಿಕ್ಕೆ ಅವ್ರಿಗೆ ಆಪ್ಷನ್ ಇದೆ. ಹಾಕ್ಕೊಳ್ಬೋದು, ಹಾಕ್ಕೊಳ್ಳೋದೇ ಇರ್ಬೋದು. ಅವರು ಸೇಫ್ಟಿ ಪರ್ಪಸ್ಸು, ಇಲ್ಲ ನಾನು ಹಾಕ್ಕೊಳ್ತೀನಿ, ನನಗೆ ತೊಂದರೆ ಇಲ್ಲ ಅಂದರೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಆ ರೀತಿ ಟರ್ಬನನ್ನು ಕಟ್ಕೊಂಡಿರೋ ವ್ಯಕ್ತಿಗಳಿಗೆ ನೀವು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂಥೇಳಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಳಿಕ್ಕೆ ಪೊಲೀಸ್ನವರಿಗೆ ಅಧಿಕಾರ ಇಲ್ಲ. ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆದಾಗ ಎಷ್ಟೆಷ್ಟು ಫೈನು, ಓಲ್ಡ್ ಫೈನ್ ಎಷ್ಟಿತ್ತು, ನ್ಯೂ ಫೈನ್ ಎಷ್ಟಿತ್ತು, ಹಾಗೆ ಟೂ ವೀಲರಿಗೆ ಎಷ್ಟು ಫೈನ್ ಇದೆ, 4 ವೀಲರ್ ರೈಡ್ ಮಾಡುವಾಗ ವೈಲೇಷನ್ ಆದಾಗ ಎಷ್ಟು ಫೈನ್ಗಳಿದೆ, ಅದು ಡ್ರಿಂಕ್ ಆ್ಯಂಡ್ ಡ್ರೈವ್ ಇರ್ಬೋದು, ಅಥವಾ ಸಿಗ್ನಲ್ ಜಂಪ್ ಮಾಡಿರೋದಿರ್ಬೋದು, ಹಾಗೆ ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಇರ್ಬೋದು, ಫೋನ್ ಕಾಲ್ ಮಾಡ್ತಾ ರೈಡಿಂಗ್ ಮಾಡಿದಾಗ ಎಷ್ಟು ಫೈನು, ಓಲ್ಡ್ ಫೈನ್ ಎಷ್ಟಿದೆ, ನ್ಯೂ ಫೈನ್ ಎಷ್ಟಿದೆ, ಹಾಗೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳದೇ ಇದ್ದಾಗ ಎಷ್ಟು ಫೈನ್ ಇದೆ, ಇತ್ಯಾದಿ ಬೇರೆ ಬೇರೆ ಫೈನ್ಗಳು ಎಷ್ಟೆಷ್ಟಿದೆ ಅನ್ನೋದನ್ನು, ಮತ್ತು ಯಾವ ಮೋಡಲ್ಲಿ ನಾವು ಕಟ್ಬೋದು ಅನ್ನೋದನ್ನು ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್,
ಇನ್ನೊಂದು ವಿಚಾರವನ್ನು ಹೇಳಬೇಕು, ಒಂದು ಎಪಿಸೋಡನ್ನು ಮಾಡುವಾಗ ವಿಡಿಯೋ ಮಾಡೋದೇನೋ ಭಾಳ ಈಸಿ, ಆದರೆ ನಾವು ಕಚೇರಿಯಲ್ಲೇ ಕುಳಿತು ಅದನ್ನು ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋಕ್ಕೆ ಸಾಕಷ್ಟು ಸಮಯ ಹಿಡಿಯೋದ್ರಿಂದ ನಮ್ಮ ಶ್ರಮಕ್ಕೆ ನೀವು ಬೆಲೆ ಕೊಡಬೇಕಂದ್ರೆ ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದೆ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಅದೇ ವಿಷಯದ ಬಗ್ಗೆ ನಾನು ಖಂಡಿತವಾಗಲೂ ವಿಡಿಯೋ ಮಾಡೋಕ್ಕೆ ಸಿದ್ಧಳಿದ್ದೇನೆ ಅಂತ ಹೇಳ್ತಾ ಇಲ್ಲಿವರೆಗೂ ವಾಚ್ ಮಾಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.